ಶರಣಾರ್ಥಿ. ಇಂದು ವಿಶ್ವಗುರು ಬಸವಣ್ಣನವರ ಜಯಂತಿಯ ದಿನ. ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬಸವಚನ ಸಾರಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವಿಶ್ವಗುರು ಬಸವಣ್ಣನವರ ಅತಿ ಪ್ರಸಿದ್ಧವಾದಂಥ ಒಂದು ವಚನವನ್ನು ಈಗ ತಮ್ಮ ಮುಂದೆ ಹೇಳ್ತೇನೆ, ಆಮೇಲೆ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ವಚನ ಹೀಗಿದೆ: ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ವಚನದ ಅರ್ಥ ಏನಂದರೆ, ವಸುದೈವ ಕುಟುಂಬಕಂ ಇದು ನಮ್ಮ ಭಾರತೀಯ ಸಮಾಜದ ತಳಹದಿಯಾದಂಥದ್ದು. ಇದು ಮಾನವ ಕಲ್ಯಾಣಕ್ಕೂ ಕೂಡ ನಾಂದಿಯಾದಂಥದ್ದು. ವರ್ಗ, ವರ್ಣ, ಲಿಂಗ ಭೇದದಿಂದ ಮನುಷ್ಯರನ್ನು ನಾವು ದೂರವಿಡದೆ ಅವನು ಎಲ್ಲರೂ ನಮ್ಮವರೇ, ಮನೆಯ ಮಗನಂತೆ ಅನ್ನುವಂಥ ಆಪ್ತ ಭಾವ ಇರಬೇಕು. ಇದು ಸಮಷ್ಟಿ ಪ್ರಜ್ಞೆಯೂ ಕೂಡ ಹೌದು. ಹೀಗಾಗಿ ಬಸವಣ್ಣವರು 12ನೇ ಶತಮಾನದಿಂದಲೂ ಎಲ್ಲರಿಗೂ ಕೂಡ ಇವತ್ತಿಗೂ ಕೂಡ ಅವರು ಅಣ್ಣನಾಗಿಯೇ ಉಳಿದಿದ್ದಾರೆ. ಇವತ್ತಿನ ದಿನಮಾನದಲ್ಲಿ ಅದರ ಪ್ರಸ್ತುತತೆಯನ್ನು ನಾವು ನೋಡಿದರೆ, ಈ ವಚನದ ಪ್ರಸ್ತುತತೆ ಬಗ್ಗೆ ಯೋಚನೆ ಮಾಡಿದರೆ, ನಾವು ಇವತ್ತೇನು ಮಾಡ್ತೇವೆ, ಅವನು ನಮ್ಮ ಜಾತಿಯವನು, ಇವನು ನಮ್ಮ ಊರಿನವನು, ಹೀಗೆ ನಾವು ಎಲ್ಲದರಲ್ಲೂ ವ್ಯಕ್ತಿಗಳನ್ನು ಬೇರ್ಪಡಿಸ್ತೇವೆ. ಆದರೆ ಬಸವಣ್ಣವ್ರು ಏನು ಹೇಳಿದರು ಅಂದರೆ, ಯಾರೇ ಆಗಲಿ ಅವರೆಲ್ಲರನ್ನು ಕೂಡ ನಮ್ಮವರು ಅಂತ ತಿಳ್ಕೊಳ್ಬೇಕು. ಇನ್ನು ಮುಂದೆ ಯಾರು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅವರು ನಮ್ಮವರು ಎಂಬುವಂತಹ ಮನಸ್ಥಿತಿಗೆ ನಾವೆಲ್ಲರೂ ಬರಬೇಕಾದದ್ದು. ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಮರೆಯಾಗಿರುವ ಅನೇಕ ಮಹಾನುಭಾವರನ್ನು ನಾವು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಪಂಗಡಗಳಿಗೆ ಸೀಮಿತಗೊಳಿಸಿದ್ದೇವೆ. ಇದೊಂದು ಬಹಳ ದೊಡ್ಡ ದುರಾದೃಷ್ಟ. ಬಸವಣ್ಣನವರ ಈ ವಚನದಲ್ಲಿ ಅವರು ಹೇಳಿದಂತೆ ಎಲ್ಲರೂ ನಮ್ಮವರೇ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಯಾವುದೇ ಮಹಾಪುರುಷರನ್ನು ಒಂದು ಜಾತಿ, ಒಂದು ಪಂಗಡ, ಧರ್ಮಕ್ಕೆ ಸೀಮಿತಗೊಳಿಸದೆ ಎಲ್ಲರೂ ನಮ್ಮವರೇ ಅನ್ನುವಂಥ ಭಾವನೆ ಇಟ್ಕೊಂಡು ನಾವೆಲ್ಲರೂ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ನೀಡ್ತೇನೆ. ಇನ್ನೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ತಿಳಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಶರಣಾರ್ಥಿ.